ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ಲಾಡ್ಜ್ ಒಂದರಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಹಾಗೆ ಅದು ಕೊಲೆಯ ಅಥವಾ ಆತ್ಮಹತ್ಯೆಯೋ ಅನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ. ಅಮರ್ ಇಂಟರ್ನ್ಯಾಷನಲ್ ಹೋಟೆಲ್ ಲಾಡ್ಜ್ನಲ್ಲಿ 30 ವರ್ಷದ ಮಹಿಳೆಯೋರ್ವಳು ಶವವಾಗಿ ಪತ್ತೆಯಾಗಿದ್ದು, ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂದು ಶಂಕೆ ವ್ಯಕ್ತವಾಗಿದೆ. ಮೃತ ದುರ್ದೈವಿ ಇಂಡಿ ತಾಲೂಕಿನ ಆಳೂರು ಗ್ರಾಮದ ನಾಗಮ್ಮ ಮಾರುತಿ ಗೋಳಸಾರ ಎಂದು ಗುರುತಿಸಲಾಗಿದೆ. ಗುರುವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನಾಗಮ್ಮ ಗೋಳಸಾರ ಇಂಡಿ ನಗರಕ್ಕೆ ಆಗಮಿಸಿದ್ದು, ತದನಂತರ ಹಿರೇಬೇವನೂರು ಗ್ರಾಮದ ಮಲ್ಲಪ್ಪ ನಾಗಪ್ಪ ಬಡಿಗೇರ್ ಇತರರೊಂದಿಗೆ ಅಮರ್ ಇಂಟರ್ನ್ಯಾಷನಲ್ ಲಾಡ್ಜ್ಗೆ ತೆರಳಿದ್ರು. ಅಲ್ಲಿ ಇಬ್ಬರು ಸೇರಿ ಲಾಡ್ಜ್ ಕೋಣೆಯಲ್ಲಿ ಉಳಿದುಕೊಂಡು ತಮ್ಮ ಇತರ ಕ್ರಿಯೆ ಮಾಡಿಕೊಂಡು ಮಲ್ಲಪ್ಪ ಬಡಿಗೇರ್ ನಿದ್ದೆಗೆ ಜಾರಿದಾಗ ನಾಗಮ್ಮ ಇವಳು ತನ್ನ ದುಪ್ಪಟ್ಟಿನಿಂದ ಬಾತ್ರೂಮಿನ ಕಿಟಕಿಯ ಕಬ್ಬಿಣದ ಸರಳಿಗೆ ನೇಣು ಹಾಕಿಕೊಂಡು ಸಾವನ್ನಪ್ಪಿರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ಕುರಿತು ಶವ ಪರೀಕ್ಷೆ ಮಾಡಿಸಿ ಸಾವಿನ ನಿಜವಾದ ಕಾರಣ ಏನೆಂದು ತಿಳಿಬೇಕು ಎಂದು ಮೃತ ನಾಗಮ್ಮ ತಾಯಿ ಸೂರಮ್ಮ ದೇವಿ ಕರಜಿಗಿ ತಡವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಶುಕ್ರವಾರ ಇದು ಬೆಳಕಿಗೆ ಬಂದಿದೆ. ಇಂಡಿ ಶಾರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮಗಳು ನಾಗಮ್ಮ ಮದುವೆಯಾದ 3 ವರ್ಷಕ್ಕೆ ಗಂಡನನ್ನ ಬಿಟ್ಟು ಮರಳಿ ತವರು ಮನೆಗೆ ಬಂದು ನಮ್ಮ ಜೊತೆ ವಾಸಿಸ್ತಿದ್ಲು. ಅವಳಿಗೆ 13 ವರ್ಷದ ಮಗ ಕೂಡ ಇದ್ದಾನೆ. ನಾಗಮ್ಮ ಕೆಲಸಕ್ಕೆ ಹೋದಾಗ ಗೂಡ್ಸ್ ವಾಹನದಲ್ಲಿ ಬೇರೆ ಬೇರೆ ಕಡೆ ರೈತರ ಹೊಲಗಳಿಗೆ ಕೆಲಸಕ್ಕೆ ಹೆಣ್ಣು ಮಕ್ಕಳಿಗೆ ಕರೆದುಕೊಂಡು ಹೋಗ್ತಿದ್ದಂಥ ಈ ಡ್ರೈವರ್ ಮಲ್ಲಪ್ಪ ಬಡಿಗೇರ್ ಈತನಿಗೆ ಪರಿಚಯವಾಗಿದ್ದಾಳೆ ಎಂದು ತಾಯಿ ದೂರಿನಲ್ಲಿ ಉಲ್ಲೇಖಿಸಿದ್ದಾಳೆ.